ರಸ್ತೆ ಗುಂಡಿ ಮುಚ್ಚಲು ದುಡ್ಡಿಲ್ಲ, ಬೀದಿ ನಾಯಿಗಳಿಗೆ ಬಿರಿಯಾನಿ. ಬೀದಿ ಬೀದಿಗೆ ಹೋಗಿ ನಾಯಿಗೆ ಬಿರಿಯಾನಿ ಕೊಡ್ತೀರಾ? ಬಿಬಿಎಂಪಿ ಭಾಗ್ಯಕ್ಕೆ ಆರ್ ಅಶೋಕ್ ವ್ಯಂಗ್ಯ. ಮನುಷ್ಯರಿಗೆ ಅನ್ನ ಸಾರು, ನಾಯಿಗಳಿಗೆ ಮೂಳೆ ಸಾರು. ಎಸ್, ಆರ್ ಅಶೋಕ್ ಈ ರೀತಿ ಟೀಕೆ ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡುವ ಯೋಜನೆ ಮಾಡಿರುವ ಅಧಿಕಾರಿಗೆ ಅವಾರ್ಡ್ ಕೊಡಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ರಸ್ತೆ ಗುಂಡಿ ಮುಚ್ಚುವುದಕ್ಕೆ ದುಡ್ಡಿಲ್ಲ ಇವರ ಹತ್ರ, ಪಾರ್ಕ್ ನಿರ್ವಹಣೆಗೆ ಹಣ ಕೊಡ್ತಿಲ್ಲ, ಅಭಿವೃದ್ಧಿಗಂತೂ ಹಣವೇ ಇಲ್ಲವೇ ಇಲ್ಲ ಅಂತ ಆರೋಪ ಮಾಡಿದ್ರು. ಆದ್ರೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ, ಸರ್ಕಾರದ ದುಡ್ಡು ಹೊಡೆಯುವ ಮತ್ತೊಂದು ಸ್ಕೀಮ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಹೌದು, ಇವತ್ತು ಆರ್ ಅಶೋಕ್ ಮಾತಾಡಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡುವ ಯೋಜನೆ ಮಾಡಿರುವ ಅಧಿಕಾರಿಗಳಿಗೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲಪ್ಪ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಪಾರ್ಕ್ ನಿರ್ವಹಣೆಗೆ ಹಣ ಕೊಡ್ತಾ ಇಲ್ಲ, ಆದ್ರೂ ಕೂಡ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಎಲ್ಲರೂ ಕೈ ತೋರಿಸ್ಕೊಂಡು ಓಡಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಿಎಂ ಡಿಸಿಎಂ ಇಬ್ರು ಅಧಿಕಾರದ ಕಚ್ಚಾಟದಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ ಅಂತ ಅಶೋಕ್ ಮುಂದುವರೆದು ಮಾತಾಡಿದ್ರು. ಇನ್ನು ಬಿಬಿಎಂಪಿ ಇತಿಹಾಸದಲ್ಲಿ ಬಿರಿಯಾನಿ ಕೊಡೋದು ನೋಡಿಲ್ಲ, ಅಧಿಕಾರಿಗಳು ಆಡಿದ್ದೆ ಆಟ ಆಗೋಗ್ಬಿಟ್ಟಿದೆ. ನಾನು ಬೆಂಗಳೂರು ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ಆದ್ರೆ ಬಿಬಿಎಂಪಿಯ ಇತಿಹಾಸದಲ್ಲಿ ಬಿರಿಯಾನಿ ಕೊಡೋದನ್ನ ಕೇಳಿಲ್ಲ, ನೋಡಿಲ್ಲ. ಬೀದಿ ನಾಯಿಗಳಿಂದ ಸಾವು ನೋವುಗಳು ಸಂಭವಿಸಿವೆ, ಆದ್ರೆ ಬೀದಿ ನಾಯಿಗಳಿಗೆ ಆಹಾರ ಕೊಡೋದನ್ನ ಯಾರು ನಿಲ್ಸಿಲ್ಲ. ಬೆಂಗಳೂರಿನ ನಿವಾಸಿಗಳು, ಎನ್ಜಿಒಗಳು ಕೊಡ್ತಿದೆ, ನೀವ್ಯಾಕೆ ಇವಾಗ ಬಹು ಬಿರಿಯಾನಿ ಕೊಡ್ತಿದ್ದೀರಾ ಅಂತ ಸರ್ಕಾರವನ್ನ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೆಕ್ಕು ಹೆಗ್ಣಗಳಿಗೂ ಒಂದೊಂದು ಯೋಜನೆ ಮಾಡಿಬಿಡಿ. ಹಳ್ಳ ಬಿದ್ದು ಬೆಂಗಳೂರಿನ ರಸ್ತೆಗಳೆಲ್ಲವೂ ಹಾಳಾಗೋಗ್ಬಿಟ್ಟಿದೆ. ಒಂದೊಂದು ಪೈಸೆ 1 ಲಕ್ಷಕ್ಕೂ ಅಲಿಯುವ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಹಣ ತಿನ್ನೋಕೆ ಒಂದು ದಾರಿ ಹುಡುಕಿಕೊಂಡಿದೆ ಅಂತ ಅಶೋಕ್ ಆರೋಪವನ್ನ ಮಾಡಿದ್ರು. ಇನ್ನು ನಾಯಿಗಳ ಅಂತ್ಯಕ್ರಿಯೆಗೂ ಒಂದು ಯೋಜನೆ ಮಾಡಿ, ನಾಯಿಗಳು ಸಾಯುವಾಗ ಅವುಗಳ ಅಂತ್ಯಕ್ರಿಯೆಗೆ ಯೋಜನೆ ಮಾಡಿ, ಅವಾಗ ಸರ್ಕಾರಕ್ಕೆ ಜನರೇ ಶಬಾಷ್ಗಿರಿ ಕೊಡ್ತಾರೆ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ರು. ಮಾಡೋ ಕೆಲಸ ಮಾಡೋದ್ ಬಿಟ್ಟು ಮಾಡಬಾರ್ದನ್ನ ಮಾಡಿದ್ರೆ ಅದೇ ಮುಂದೆ ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಅದಕ್ಕೊಂದು ತನಿಖೆ, ಅದಕ್ಕೊಂದು ಪುನಃ ಆಯೋಗ, ರಿಪೋರ್ಟ್ ತಗೊಂಡು ಆಮೇಲೆ ಅದನ್ನ ಮುಚ್ಚಾಕೋದು ಅಷ್ಟೇ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ರು. ನಾಯಿ ಮನುಷ್ಯನ ಸಾಯಿಸಿದ್ರೆ ಏನ್ ಶಿಕ್ಷೆ ಅತ್ತ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯದ ಕುರಿತಂತೆ ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ಕಿಡಿಕಾರಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಈಗ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಎಷ್ಟೋ ಕಡೆ ಮಕ್ಕಳನ್ನ ಕಿತ್ತು ತಿನ್ನುವುದನ್ನ ನೋಡಿದ್ದೀವಿ. ಮನುಷ್ಯನನ್ನ ಸಾಯಿಸಿದ್ರೆ ಜೈಲು ಶಿಕ್ಷೆ, ಆದ್ರೆ ಮನುಷ್ಯನನ್ನ ನಾಯಿ ಸಾಯಿಸಿದ್ರೆ ಅದಕ್ಕೆ ಏನೂ ಇಲ್ಲ. ಹೀಗಾಗಿ ಈ ಕಾನೂನು ದೇಶದಲ್ಲೇ ತಿದ್ದುಪಡಿ ಆಗಬೇಕಾಗಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಬೀದಿಗೆ ಹೋಗಿ ನಾಯಿಗೆ ಬಿರಿಯಾನಿ ಕೊಡ್ತೀರಾ? ದೊಡ್ಡ ನಗರಗಳಲ್ಲಿ ನಾಯಿಗಳಿಗಾಗಿ ದೊಡ್ಡ ಜೈಲು ಮಾಡಬೇಕು. ಈ ರೀತಿ ಆಹಾರ ಕೊಡುವುದು ಸಮಂಜಸ ಅಲ್ಲ. ಬೇಕಿದ್ರೆ ಪ್ರತ್ಯೇಕ ಸ್ಥಳ ಮಾಡಿ ಆಹಾರ ಕೊಡಿ. ನಾಯಿ ಪಾರ್ಕ್, ನಾಯಿ ಶಾಲೆ ಅಂತ ಮಾಡಿ ಕೊಡಬೇಕು ಅಂತ ಡಾಕ್ಟರ್ ಮಂಜುನಾಥ್ ಸಲಹೆಯನ್ನ ಕೊಟ್ರು. ಈ ಯೋಜನೆಯಲ್ಲಿ ಬಿರಿಯಾನಿ ಹೇಗ್ ಕೊಡ್ತೀರಾ? ಬೀದಿಗೆ ಹೋಗಿ ಕೊಡ್ತೀರಾ? ಎಲ್ಲೋ ಇರುತ್ತೆ ಅಲ್ಲಿ ಹುಡ್ಕೊಂಡು ಹೋಗಿ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. 10 ಬೀದಿ ಇದ್ರೆ 10 ಬೀದಿಯಲ್ಲೂ ಕೂಡ ನಾಯಿಗಳಿರ್ತವೆ. ಊಟವನ್ನ ಎಲ್ಲಿ ಕೊಡ್ತೀರಾ, ಎಲ್ಲಿಡ್ತೀರಾ? ಹಾಗಾಗಿ ಯೋಚನೆ ಮಾಡಿ ಅಂತ ಸರ್ಕಾರಕ್ಕೆ ಸಂಸದ ಮಂಜುನಾಥ್ ಸಲಹೆಯನ್ನ ಕೊಟ್ಟಿದ್ದಾರೆ.